ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಇವತ್ತು ಜಗನ್ಮಾತೆಯ ಕುರಿತು ಏನನ್ನು ಹೇಳಬೇಕು ಅನ್ನೋದಕ್ಕಿಂತ ಆ ಪರಮೇಶ್ವರಿಯ ಮುಂದೆ ಕುಳಿತಿದ್ದೀನಿ. ಈಗ ತಾನೇ ಅವಳ ನಿತ್ಯ ಪೂಜಾನುಷ್ಠಾನವನ್ನು ಮುಗಿಸಿದ್ದೇನೆ. ಮನಸ್ಸಲ್ಲಿ ಅವಳ ಬಗ್ಗೆ ಯಾಕೋ ಇವತ್ತು ಬೇರೆಯದ್ದೇ ರೀತಿಯ ಭಾವನೆಯಿಂದ ಮಾತುಗಳು ಬರ್ತಾ ಇದೆ. ಏನು ನಾನು ಏನು ಮಾಡಿದ್ದೇನೆ? ನನ್ನ ಅಸ್ತಿತ್ವವೇನು? ನಾನು ಯಾರು? ಯಾಕಿಲ್ಲಿದ್ದೇನೆ? ನಾನು ಯಾಕೆ ಯಾವಾಗಲೂ ಆ ಜಗನ್ಮಾತೆ ನನ್ನ ಮೇಲೆ ಕೃಪೆ ಮಾಡಿರಬೇಕು, ಅವಳ ಕೃಪಾದೃಷ್ಟಿ ನನ್ನ ಮೇಲೆ ಇರಬೇಕು ಅಂತ ನಾನು ಬಯಸ್ತಾ ಇದ್ದೇನೆ. ಇಡೀ ಬ್ರಹ್ಮಾಂಡದ ಪ್ರತಿಯೊಂದು ಕಣಕಣದಲ್ಲೂ ಆ ಜಗನ್ಮಾತೆ ಇದ್ದಾಳೆ. ನಾನೊಬ್ಬ ಅಜ್ಞಾನಿಯಾಗಿ, ಮೂರ್ಖನಾಗಿ, ಲೋಭಿಯಾಗಿ, ಕಾಮಕ್ರೋಧ ಲೋಭ ಮೋಹ ಮದಮಾತ್ಸರ್ಯ ತುಂಬಿರುವ ವ್ಯಕ್ತಿಯಾಗಿ, ಮಾತಾಡುವ ಒಂದು ಪ್ರಾಣಿಯಾಗಿ ನಾನು ಅವಳ ಉಪಾಸನೆಯನ್ನು ಮಾಡೋದಕ್ಕೆ ಯೋಗ್ಯನಾ? ಆ ಉಪಾಸನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕಾದರೂ ನನಗೆ ಅರ್ಹತೆ ಇದೆಯಾ? ಅವಳನ್ನು ನನ್ನ ತಾಯಿ ಅಂತ ಹೇಳಿ ನಾನು ಆರಾಧನೆ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಅಹಂಭಾವ ನನ್ನ ಮನಸ್ಸಲ್ಲಿ ಮೂಡ್ತಾ ಇದೆಯಾ? ಯಾಕೆ ಅಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾಗಿ ಚರಾಚರ ಜೀವಗಳಿಗೂ ತಾಯಿಯಾಗಿರುವಂತಹ ಪರಮೇಶ್ವರಿಯನ್ನು ನಾನು ಆ ಜಗನ್ಮಾತೆಯ ಮಗ ಅಂತ ಹೇಳ್ಕೊಳ್ಳೋ ಅರ್ಹತೆ ನನಗಿದೆಯಾ? ನಾನು ಆ ಮಟ್ಟಿಗೆ ಅವಳನ್ನು, ನನ್ನ ಹತ್ತಿರದ ಸಂಬಂಧವನ್ನು ಬೆಸೆದುಕೊಂಡಿದ್ದೇನಾ? ಅದು ಅಹಂಭಾವವಲ್ವಾ? ನಾನು ಅವಳನ್ನು ಹೇಗೆ ನನ್ನ ತಾಯಿ ಅಂತ ಅಂದ್ಕೊಳ್ಳೋಕೆ ಸಾಧ್ಯ ಆಗುತ್ತೆ? ನಾನು ನನ್ನದೇ ಆದ ಭಾವನೆಗಳಲ್ಲಿ ಅನೇಕ ವಿಚಾರಗಳ ಗೊಂದಲಗಳಲ್ಲಿ ಮುಳುಗಿ ಹೋಗಿದ್ದೇನೆ. ಲೌಕಿಕ ಸುಖಭೋಗಗಳ ದಾಸನಾಗಿದ್ದೇನೆ. ಹೀಗಿರುವಾಗ ನಾನು ಆ ಪರಾಶಕ್ತಿಯನ್ನು ನನ್ನ ಈ ತುಚ್ಛ ನಾಲಿಗೆಯಿಂದ ಅಮ್ಮ ಅಂತ ಹೇಳಿ ನಾನು ನಿನ್ನ ಉಪಾಸಕ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಅರ್ಹತೆ, ಯೋಗ್ಯತೆ ಇದೆಯಾ ಅಮ್ಮ? ಆದರೆ ಅವಳು ಇಡೀ ಜಗತ್ತಿಗೆ ತಾಯಿ ಅಲ್ವಾ? ನಾನು ಅವಳನ್ನು ಅಮ್ಮ ಅವಳು ಅಂತ ಹೇಳ್ಕೊಳ್ಳೋದಕ್ಕಿಂತ ಅವಳು ನನ್ನನ್ನು ನನ್ನ ಮಗ ಅಂತ ಸ್ವೀಕಾರ ಮಾಡಿದ್ದಾಳ ಯಾವತ್ತಾದರೂ? ಹಾಗೆ ಸ್ವೀಕಾರ ಮಾಡಿದರೆ ಅದು ನನ್ನ ಭಾಗ್ಯವಾ? ಯಾಕಂದರೆ ಎಲ್ಲರ ಮೇಲೂ ಕೃಪೆ ಇರುವವಳು, ಎಲ್ಲರನ್ನೂ ನೋಡುವವಳು ನನ್ನನ್ನು ಮಾತ್ರ ನೋಡಲಿ ಅಂತ ಬಯಸೋದು ತಪ್ಪಾಗುತ್ತಲ್ವಾ? ಅವಳದ್ದೇ ಕೃಪೆಯಿಂದ ನನ್ನ ಎಲ್ಲ ಕೆಲಸಗಳು ನಡೀತಿದೆ, ಎಲ್ಲವೂ ಆಗ್ತಿದೆ. ಈ ಶರೀರದ ಒಳಗೆ ಹೊರಗೆ ಏನೇನು ಕೆಲಸಗಳಾಗಬೇಕು ಎಲ್ಲವೂ ಆಗ್ತಾ ಇದೆ. ನನ್ನ ತಾಯಿ ನನ್ನೊಟ್ಟಿಗಿದ್ದಾಳೆ ಅನ್ನುವ ಆ ಭಾವ, ಆ ಶಕ್ತಿ ಸಾಕಲ್ವಾ? ಯಾಕಂದರೆ ಅವಳು ಯಾವಾಗ ನನ್ನ ಜೀವನಕ್ಕೆ ಬಂದಳು? ಯಾರು ನನ್ನವರು ಅನಿಸಿಕೊಂಡವರೆಲ್ಲರೂ ನನ್ನನ್ನು ದೂರ ಮಾಡಿದಾಗ, ನನ್ನನ್ನು ಬಿಟ್ಟು ಹೋದಾಗ, ನನ್ನವರೇ ನನಗೆ ಕಣ್ಣೀರನ್ನು ಹಾಕಿಸಿದಾಗ, ನಿನ್ನ ಕೈಲಿ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಅವಳು ದೂರದಿಂದ ಬಂದು ನಾನು ನಿನ್ನೊಟ್ಟಿಗಿದ್ದೇನೆ, ನಾನು ನಿನ್ನ ಜೊತೆ ಇರ್ತೇನೆ, ಬೇರೆ ಯಾರು ಇರುವ ಅವಶ್ಯಕತೆ ಇಲ್ಲ, ನಾನು ನಿನ್ನ ಕಣ್ಣೀರನ್ನು ಹೊರಿಸ್ತೇನೆ, ಸುಖಭೋಗಗಳನ್ನು ಕೊಡ್ತಾಳೆ. ಹಾಗೆ ಕೊಟ್ಟ ಆ ಜಗನ್ಮಾತೆಯನ್ನು ಈಗ ನಾನು ಮರೆತು ಹೋದರೆ ಅಥವಾ ಅವಳಿಂದ ಬೇರೆ ಏನೇನೋ ಅಪೇಕ್ಷೆ ಪಟ್ಟರೆ ಹೇಗದು? ಎಲ್ಲವೂ ನೀನೇ, ಎಲ್ಲವೂ ಅವಳ ಅಸ್ತಿತ್ವವೇ, ಇಡೀ ಜಗತ್ತು ಅವಳದ್ದೇ ಆದ ಅಂಶದಿಂದ ತುಂಬ ಹೋಗಿದೆ ಅನ್ನೋವಾಗ ನಾನು ನನ್ನ ಮೇಲೆ ಮಾತ್ರ ಕೃಪೆ ತೋರು ಅನ್ನೋ ಭಾವನೆ ಏಕೆ? ನನ್ನ ಲೌಕಿಕ ಇಚ್ಛೆಗಳನ್ನು ಮಾತ್ರ ಈಡೇರಿಸಮ್ಮ ಅನ್ನೋ ಅರ್ಹತೆ ಇದೆಯಾ ನನಗೆ? ನಿನ್ನ ಕೃಪೆ ಎಲ್ಲ ಮೋಹ ಮಾಯೆಗಳನ್ನು ದೂರ ಮಾಡಿಬಿಡುತ್ತೆ. ಯಾಕಂದರೆ ಎಲ್ಲಿಯವರೆಗೂ ನಿನ್ನ ಕೃಪೆ ಆಗೋದಿಲ್ವೋ ಅಲ್ಲಿವರೆಗೂ ನಾವು ಆ ಮಾಯೆಯಲ್ಲೇ ಬದುಕಿರ್ತೀವಿ. ಆ ಕಾಮಕ್ರೋಧ ಲೋಭ ಮೋಹ ಮದಮಾತ್ಸರ್ಯಗಳೆಂಬ ಆ ಮಾಯೆಯೊಳಗೆ, ನಿನ್ನ ಸಂಸಾರ ಬಂಧನದೊಳಗೆ ಸಿಕ್ಕಾಕ್ಕೊಂಡಿರ್ತೀವಿ. ಎಂದು ನಿನ್ನ ಕರುಣೆಯಾಗಿ ನೀನು ನಮ್ಮ ಜೀವನಕ್ಕೆ ಬರ್ತೀಯ, ಆಗ ಆ ಮಾಯೆ ಕಳಚಿ ನೀನು ನನಗೆ ದೊರಕ್ತೀಯ. ನೀನು ದೊರಕಿದ ಆ ಕ್ಷಣ ಇಡೀ ಜಗತ್ತು ನೀನೇ ಅನ್ನುವ ಸತ್ಯ ಅರಿವಾಗಿರುತ್ತೆ. ನಿನ್ನ ಕರುಣೆ ನನ್ನ ಮೇಲಿದೆ ಅನ್ನುವ ಭಾವ, ಆ ಪರಮಸತ್ಯ
ನಾನು ತಿಳ್ಕೊಂಡಿರ್ತೀನಿ ಎಲ್ಲವೂ ನಶ್ವರ, ಎಲ್ಲವೂ ಅಸತ್ಯ, ನಾನು ಅಂದುಕೊಂಡದ್ದೆಲ್ಲವೂ ಸುಳ್ಳು, ಆದರೂ ನೀನೇ ಪರಮ ಸತ್ಯ ಅನ್ನುವುದನ್ನು ನೀನು ತಿಳಿಸ್ಕೊಟ್ಟಿರ್ತೀಯ. ಅಲ್ಲಿಗೆ ಆ ಮಾಯೆಯ ಕೊನೆಯಾಗಿರುತ್ತೆ. ಆ ಮಾಯೆಯ ಕೊನೆಯಾದಾಗ ನಾನು ಮತ್ತೆ ಆ ಮಾಯೆಯೊಳಗೆ ಬೀಳೋದು ಹೆಂಗೆ ಸಾಧ್ಯ ತಾಯಿ? ನೀನು ದೊರಕುವ ಮೊದಲು ಹುಚ್ಚನಂತೆ ಅಲ್ದಾಡಿದ್ದೇನೆ. ನನ್ನವರೇ ನನಗೆ ನೀಡಿದಂಥ ತಿರಸ್ಕಾರವನ್ನು, ಅಪಮಾನವನ್ನು ಸಹಿಸಿಕೊಂಡಿದ್ದೇನೆ, ನೊಂದಿದ್ದೇನೆ, ಕಣ್ಣೀರಿಟ್ಟಿದ್ದೇನೆ. ಯಾಕೆಂದರೆ ನಾನು ಈ ಬಾಹ್ಯ ಪ್ರಪಂಚವನ್ನು ನಂಬಿಕೊಂಡಿದ್ದೆ, ನಿನ್ನನ್ನಲ್ಲ. ಇಲ್ಲಿರುವವರೆಲ್ಲರೂ ನನ್ನವರು ಅಂದ್ಕೊಂಡಿದ್ದೆ. ನಾನು ಮಡಿದರೆ ಅವರು ಬರೋದು ಸ್ಮಶಾನದವರೆಗೂ ಮಾತ್ರ ಅನ್ನೋದು ನನಗೆ ತಿಳಿದೇ ಇಲ್ಲ. ಯಾವಾಗ ನಿನ್ನ ಪರಮ ಸತ್ಯ ಅರ್ಥವಾಯಿತೋ, ನೀನು ಪ್ರೀತಿಯನ್ನು ಕೊಡಲಿಕ್ಕೆ ಶುರು ಮಾಡಿದ್ಯೋ, ಆಗ ಇಷ್ಟು ಸಮಯ ನಾನು ನನ್ನ ಸಮಯವನ್ನು ಯಾರಿಗೆ ಕೊಟ್ಟೆ ಅಂದರೆ, ಅದು ಜೀವನದಲ್ಲಿ ಏನೂ ಅಲ್ಲದವರಿಗೆ ನಾನು ನನ್ನ ಪ್ರೀತಿಯನ್ನು, ಸಮಯವನ್ನು ಕೊಟ್ಟೆ. ಯಾಕಂದರೆ ಆ ಮಾಯೆಯೊಳಗೆ ನೀನೇ ನನ್ನನ್ನು ಸಿಗಿಸಿದ್ದೆ. ಯಾವಾಗ ಈ ಬಾಹ್ಯ ಪ್ರಪಂಚದಿಂದ ನನ್ನವರು ಅನಿಸ್ಕೊಂಡ್ರೆಲ್ಲರೂ ನನ್ನನ್ನು ದೂರ ಮಾಡಿ ಬಿಟ್ಟಾಗ ನೀನು ಬಂದಿಲ್ಲ, ಆಗ ನಿನ್ನನ್ನು ಪ್ರೀತಿಸಲಿಕ್ಕೆ, ಆರಾಧಿಸಲಿಕ್ಕೆ ಶುರು ಮಾಡಿದ ಕ್ಷಣಕ್ಕೆ ನನಗೆ ಅರ್ಥವಾಗಿದ್ದು ನೀನೇ ಜಗತ್ತು. ನಾನು ನಿನ್ನನ್ನು ಹೊರತು ಮತ್ತಾರನ್ನೂ ಇಷ್ಟಪಡಲಿಕ್ಕೆ ಸಾಧ್ಯವಿಲ್ಲ. ನನ್ನೆಲ್ಲ ಇಚ್ಛೆಗಳನ್ನು ನೀನು ಈಡೇರಿಸ್ತೀಯ, ಎಲ್ಲವನ್ನೂ ನೀನೇ ಮಾಡ್ತೀಯ. ಯಾಕಂದರೆ ನೀನು ನನ್ನನ್ನು ಮಗನಾಗಿ ಸ್ವೀಕರಿಸಿದ್ದೀಯ. ನಾನು ನನ್ನ ಎಲ್ಲ ಲೌಕಿಕ ಬಂಧನಗಳಲ್ಲಿ ಇಟ್ಕೊಂಡಿದ್ದೇನೆ. ಆ ಬಂಧನಗಳಿಂದ ನನ್ನನ್ನು ಮುಕ್ತನಾಗಿ ಮಾಡುತ್ತಾಯೇ. ಜವಾಬ್ದಾರಿ, ಅದು ಏನೇನು ಎಲ್ಲದರೊಳಗೂ ನನ್ನನ್ನು ಸಿಲುಕಿಸಿಬಿಟ್ಟಿದ್ದೀಯ. ಈ ಶರೀರ ಮೋಹದಿಂದ ನನ್ನನ್ನು ಬಿಡಿಸು, ಈ ಸಂಬಂಧಗಳೆಂಬ ಮಾಯೆಯಿಂದ ನನ್ನನ್ನು ಬಿಡಿಸು. ನೀನೇ ಪರಮಸತ್ಯ, ನೀನೇ ಜಗತ್ತು, ನೀನೇ ಸಕಲವು. ನಿನ್ನ ಮಗನಾಗಿ, ನಿನ್ನ ಭಕ್ತನಾಗಿ ನೀನಿಡುವ ಆ ಆತ್ಮಜ್ಞಾನವನ್ನು, ಈ ಪರಮಸತ್ಯವನ್ನು ಅಂತರ್ಮುಖವಾಗಿ ನನ್ನೊಳಗೆಯೇ ನೀನಿದ್ದು ನಿಂತಿರುವ ಆ ಸತ್ಯವನ್ನು ತಿಳಿಯುವ ಅವಕಾಶ ಮಾಡಿಕೊಡು. ಹೊರಗಿನ ಎಲ್ಲ ವಸ್ತುಗಳ ಅಸ್ತಿತ್ವ ನಶ್ವರ, ನನ್ನೊಳಗಿರುವ ನೀನೇ ಪರಮಸತ್ಯ. ಆ ದಾರಿಯನ್ನು ತೋರಿಸು ತಾಯಿ. ಯಾಕಂದರೆ ಆ ದಾರಿ ನಿನ್ನ ಹೊರತು ಮತ್ತಾರೂ ತೋರಿಸೋಕೆ ಸಾಧ್ಯ ಇಲ್ಲ. ಯಾರಿದ್ದಾರೆ ನನಗೆ ನಿನ್ನನ್ನು ಬಿಟ್ಟು? ಕಷ್ಟ ಬಂದರೂ ನೀನೇ ಬರಬೇಕು, ಸುಖವಿದ್ದಾಗಲೂ ನೀನೇ ಇರಬೇಕು. ನೀನು ಇಲ್ಲ ಅನ್ನುವಾಗ ನಾನೂ ಇಲ್ಲ. ನೀನು ನೀಡುವ ಆ ಪರಮ ಸುಖ, ಆ ಪರಮ ಚೈತನ್ಯ ಯಾರು ಕೊಡೋಕ್ಕೆ ಸಾಧ್ಯ? ಹೇಗೆ ಕೊಡೋಕ್ಕೆ ಸಾಧ್ಯ? ಇಡೀ ಜಗತ್ತು ಎಲ್ಲವೂ ನಶ್ವರ. ನೀನು ಈ ಮನಸ್ಸೊಳಗೆ ಭಾವನೆಗಳೆಲ್ಲವನ್ನು ಸ್ಥಿರಗೊಳಿಸಿ ಶಾಂತಿಯನ್ನು ನೀಡುತ್ತಾಯಿ. ಆ ಶಾಂತಿಯೊಳಗೆ ನಿನ್ನ ದಿವ್ಯತ್ವವನ್ನು ನಾನು ಅನುಭವಿಸ್ತಾ ಕೂರುವ ಆಸೆಯಾಗಿದೆ. ಸಾಕಾಗಿದೆ ಈ ಪ್ರಪಂಚ. ಎಲ್ಲರೂ ಅವರದ್ದೇ ಆದ ಭಾವನೆಗಳಲ್ಲಿ ಅಸತ್ಯದ, ಅಧರ್ಮದ ನಡೆಯಲ್ಲಿ ನಡೀತಾ ಇದ್ದಾರೆ. ನನ್ನನ್ನು ನಿನ್ನ ಸಾನ್ನಿಧ್ಯದೆಡೆಗೆ ನಡೆಸು ತಾಯಿ. ನಾನಿಡುವ ಪ್ರತಿ ಹೆಜ್ಜೆಯೂ ನಿನ್ನನ್ನು ಸೇರುವ ಹಾದಿಯಾಗಿರಲಿ. ನಾನು ಮಾತಾಡುವ ಪ್ರತಿಯೊಂದು ನಿನ್ನ ಮಂತ್ರವೇ ಆಗಿರಲಿ. ನನ್ನೊಳಗೆ ನೀನು ಬಾಮ್ಮ ಅನ್ನುವ ಆ ಅಭಿಲಾಷೆ ಇಂದು ತುಂಬಿ ಹೋಗ್ತಾ ಇದೆ. ಜಗತ್ತನ್ನು ಅರ್ಥ ಮಾಡಿಕೊಂಡದ್ದೇ ಬೇರೆ, ಅದು ಇರೋದೇ ಬೇರೆ ಆಗಿ ಹೋಗಿದೆ. ಶ್ರೀಮಾತ್ರೇ ನಮಃ.